ನಮಸ್ಕಾರ ಮಕರ ರಾಶಿಯವರೇ. ಜುಲೈ 27ರಿಂದ ಆಗಸ್ಟ್ 2ರವರೆಗಿನ ಸಾಪ್ತಾಹಿಕ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ಮಕರ ರಾಶಿಯವರೇ, ಕಳೆದ ಸ್ವಲ್ಪ ಸಮಯದಿಂದ ನೀವು ಅನುಭವಿಸಿದಷ್ಟು ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಬಹುಶಃ ಬೇರೆ ಯಾರೂ ಅನುಭವಿಸಿಲ್ಲ. ಜವಾಬ್ದಾರಿಗಳ ಹೊರೆ, ಕೆಲಸದ ಒತ್ತಡ ಮತ್ತು ಹಣದ ಹರಿವಿನಲ್ಲಿ ಆಗುತ್ತಿರುವ ನಿರಂತರ ವಿಳಂಬ ನಿಮ್ಮನ್ನು ಎಲ್ಲೋ ಒಂದು ಕಡೆ ನಿರಾಸೆಗೊಳಿಸಿದೆ. ಆದರೆ ಮಕರ ರಾಶಿಯವರೇ, ಶನಿದೇವನು ಕಠಿಣ ಪರಿಶ್ರಮ ಫಲವನ್ನು ಬಡ್ಡಿ ಸಮೇತ ಹಿಂದಿರುಗಿಸುತ್ತಿದ್ದಾನೆ. ಈ ವಾರ ಅದೇ ಆಗಿದೆ. ಜುಲೈನ ಈ ಕೊನೆಯ ವಾರದಲ್ಲಿ ನಿಮ್ಮ ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಅಂತಿಮವಾಗಿ ಫಲ ಸಿಗಲಿದೆ. ಉದ್ಯೋಗದಲ್ಲಿ ದೊಡ್ಡ ಅಧಿಕಾರ ಅಥವಾ ಹುದ್ದೆ ಸಿಗುವ ಯೋಗವಿದೆ. ಹಣದ ಹೊಸ ಮಾರ್ಗಗಳು ತೆರೆದುಕೊಳ್ಳಲಿವೆ ಮತ್ತು ಸಾಲದಿಂದ ತೊಂದರೆಗೀಡಾಗಿದ್ದವರಿಗೆ ಬಹಳ ದೊಡ್ಡ ದಾರಿ ಸಿಗಲಿದೆ. ಆದರೆ ನೆನಪಿರಲಿ, ಕೆಲಸದ ಈ ಓಡಾಟದಲ್ಲಿ ನೀವು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜೀವನ ಸಂಗಾತಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸದಿರಿ. ಇದು ವಾರದ ಕೊನೆಯಲ್ಲಿ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು. ಇದನ್ನು ತಪ್ಪಿಸುವುದು ಹೇಗೆ? ಯಾವ ದಿನ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆಯ ಸೆಕೆಂಡಿನವರೆಗೂ ಖಂಡಿತವಾಗಿ ನೋಡಿ. ಬನ್ನಿ ಪ್ರಾರಂಭಿಸೋಣ. ಈ ವಾರದ ಶಕ್ತಿಯು ತುಂಬಾ ಡೈನಾಮಿಕ್ ಆಗಿರುತ್ತದೆ. ನಿಮ್ಮ ಲಗ್ನಾಧಿಪತಿಯಾದ ಶನಿದೇವನು ಈ ಸಮಯದಲ್ಲಿ ಮೀನರಾಶಿಯಲ್ಲಿ, ಅಂದರೆ ನಿಮ್ಮ 3ನೇ ಮನೆಯಲ್ಲಿ ವಕ್ರಾವಸ್ಥೆಯಲ್ಲಿ ಚಲಿಸುತ್ತಿದ್ದಾನೆ. ಲಗ್ನಾಧಿಪತಿಯು ವಕ್ರನಾಗಿರುವುದು ವ್ಯಕ್ತಿಯ ಒಳಗೆ ಒಂದು ವಿಚಿತ್ರವಾದ ಒಂಟಿತನ ಅಥವಾ ತನ್ನ ಮೇಲೆಯೇ ದೂರು ನೀಡುವ ಭಾವನೆಯನ್ನು ಉಂಟು ಮಾಡುತ್ತದೆ. ಪ್ರತಿಯೊಂದು ಪರಿಸ್ಥಿತಿಗೂ ನೀವೇ ಜವಾಬ್ದಾರರು ಎಂದು ನಿಮಗೆ ಅನಿಸಬಹುದು. ಆದರೆ ಅದೇ ಸಮಯದಲ್ಲಿ 7ನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಮತ್ತು ಸೂರ್ಯನ ಸಂಯೋಗವಿದೆ. ಇದು ಸಮಾಜದಲ್ಲಿ ನಿಮ್ಮ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ. ಈ ವಾರದ ಅತಿದೊಡ್ಡ ಪ್ರಭಾವ ರಾಹುವಿನ ಗೋಚಾರದಲ್ಲಿ ಅಡಗಿದೆ. ರಾಹು ಈ ಸಮಯದಲ್ಲಿ ಧನಿಷ್ಠಾ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ. ಮಕರ ರಾಶಿಯು ಮುಖ್ಯವಾಗಿ ಉತ್ತರಾಷಾಢ, ಶ್ರವಣ ಮತ್ತು ಧನಿಷ್ಠಾ ನಕ್ಷತ್ರಗಳಿಂದ ಕೂಡಿದೆ. ರಾಹು ಧನಿಷ್ಠಾಗಿ ಹೋಗುವುದರಿಂದ ಉತ್ತರಾಷಾಢ ಮತ್ತು ಧನಿಷ್ಠಾ ನಕ್ಷತ್ರದವರಿಗೆ ಸಿಗಬೇಕಾದ ಲಾಭದ ಸ್ವಲ್ಪ ಭಾಗ ನೇರವಾಗಿ ಶ್ರವಣ ನಕ್ಷತ್ರದವರೆಗೆ ಸಿಗಲು ಪ್ರಾರಂಭವಾಗುತ್ತದೆ. ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದ್ದರೆ ಈ ವಾರ ನಿಮಗೆ ಅಚಾನಕ್ ಧನಲಾಭವನ್ನು ತರಬಹುದು. ಜುಲೈ 28ರಂದು ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸಿದಾಗ ಎಲ್ಲಾ ಮಕರ ರಾಶಿಯವರಿಗೆ ಸಮಾನವಾಗಿ ಅತ್ಯುತ್ತಮ ಸಮಯ ಪ್ರಾರಂಭವಾಗುತ್ತದೆ. ನೀವು ಮಾಡಬೇಕಾಗಿರುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು ಸ್ಥಿರವಾಗಿರಿಸಿಕೊಳ್ಳುವುದು ಮತ್ತು ನಿಮ್ಮ ಮೇಲೆ ಅನಗತ್ಯ ಒತ್ತಡವನ್ನು ಹೇರಿಕೊಳ್ಳುವುದನ್ನು ತಪ್ಪಿಸಿ ಮಾತ್ರ. ವೃತ್ತಿ ಮತ್ತು ಉದ್ಯೋಗಸ್ಥರಿಗೆ ಈ ವಾರ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಾಬೀತಾಗಲಿದೆ. ನಿಮ್ಮ ದಶಮಾಧಿಪತಿ ಮತ್ತು ಪಂಚಮಾಧಿಪತಿ ಶುಕ್ರ ಈ ಸಮಯದಲ್ಲಿ ಕೇತು ಮತ್ತು ರಾಹುವಿನ ಪ್ರಭಾವದ ಅಕ್ಷದಲ್ಲಿದ್ದಾರೆ. ಇದರೊಂದಿಗೆ 7ನೇ ಮನೆಯಲ್ಲಿ ಗುರು ಮತ್ತು ಸೂರ್ಯನ ಬಲವಾದ ಸ್ಥಾನವಿದೆ. ಸರ್ಕಾರಿ ವಲಯದಲ್ಲಿ ಅಥವಾ ದೊಡ್ಡ ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡುತ್ತಿರುವವರು ಈ ವಾರ ಉನ್ನತ ಅಧಿಕಾರಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳ ಸಂಪರ್ಕಕ್ಕೆ ಬರುತ್ತಾರೆ. ನಿಮ್ಮ ಪ್ರೊಫೈಲ್ನಲ್ಲಿ ಸರ್ಕಾರದ ಬದಲಾವಣೆ ಅಥವಾ ಅತ್ಯಂತ ಆಹ್ಲಾದಕರವಾದ ಕೆಲಸದ ಹೊರೆ ಹೆಚ್ಚಾಗುವ ಪೂರ್ಣ ಸಾಧ್ಯತೆ ಇದೆ. ಜುಲೈ 27ರಿಂದ 30ರ ನಡುವೆ ನಿಮ್ಮ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕು. ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ದಾಖಲೆಗಳಿಗೆ ಸಹಿ ಹಾಕಬೇಡಿ ಅಥವಾ ಕೆಲಸ ಬಿಡುವ ಯೋಜನೆಯನ್ನು ಮಾಡಬೇಡಿ. ಆರಂಭದಲ್ಲಿ ಲಗ್ನಾಧಿಪತಿ ವಕ್ರನಾಗಿದ್ದಾನೆ ಮತ್ತು ಚಂದ್ರನು 12ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಇದು ಆತುರದಲ್ಲಿ ನಷ್ಟವನ್ನು ಉಂಟು ಮಾಡಬಹುದು. ಆಗಸ್ಟ್ 1ರ ಸಂಜೆ 7:07 ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ಆತ ನೀಚಭಂಗ ರಾಜಯೋಗ ನಿರ್ಮಾಣವಾಗುತ್ತದೆ. ಕನ್ಯಾ ರಾಶಿಯಲ್ಲಿ ಶುಕ್ರನು ನೀಚನಾಗುತ್ತಾನೆ. ಆದರೆ ಈ ರಾಜಯೋಗದ ಕಾರಣದಿಂದಾಗಿ ಅವನ ಸಕಾರಾತ್ಮಕ ಶಕ್ತಿಯು ಅನೇಕ ಪಟ್ಟು ಹೆಚ್ಚಾಗುತ್ತದೆ. ಆಗಸ್ಟ್ 1ರ ನಂತರ ವೃತ್ತಿ ಜೀವನದಲ್ಲಿ ಒಂದು ಚಮತ್ಕಾರಿ ಬದಲಾವಣೆ ಕಾಣಬಹುದು. ವ್ಯಾಪಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿರುವವರು ಜುಲೈ 27 ಮತ್ತು 28ರಂದು ಯಾವುದೇ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು, ಏಕೆಂದರೆ ಮಾರುಕಟ್ಟೆ ಕೈಕೊಡುವ ಸಾಧ್ಯತೆ ಇದೆ. ದಶಮಾಂಶ ಕುಂಡಲಿಯು ಸಹ ನೀವು ನಿಮ್ಮ ಕೆಲಸದ ಸಮಯದ ಬಗ್ಗೆ ಶಿಸ್ತಿನಿಂದ ಇರಬೇಕೆಂದು ಸ್ಪಷ್ಟಪಡಿಸುತ್ತಿದೆ. ಕಚೇರಿಯ ರಾಜಕೀಯದಿಂದ ದೂರವಿರಿ ಮತ್ತು ರಾಜತಾಂತ್ರಿಕತೆಯನ್ನು ಬೆಳೆಸಿ. ಸಂಪತ್ತು ಮತ್ತು ಹಣಕಾಸಿನ ದೃಷ್ಟಿಕೋನದಿಂದ ಈ ವಾರ ನಿಮ್ಮ ಆಸ್ತಿಯಲ್ಲಿ ಖಚಿತವಾಗಿ ಹೆಚ್ಚಳವಾಗಲಿದೆ. ನಿಮ್ಮ ಧನಸ್ಥಾನದ ಅಧಿಪತಿ ಶನಿ
ಯಾರ ಮೇಲೆ 6ನೇ ಮನೆಯಿಂದ ದೇವಗುರು ಬೃಹಸ್ಪತಿಯ ಶುಭ ದೃಷ್ಟಿ ಬೀಳುತ್ತಿದೆ. ಈ ಗುರು ಶನಿ ಸಂಬಂಧವು ನಗದು ಹರಿವಿನ ಬಲವಾದ ಯೋಗವನ್ನು ಮಾಡುತ್ತದೆ. ಶನಿ ಈ ಸಮಯದಲ್ಲಿ ರೇವತ್ರ ನಕ್ಷತ್ರದಲ್ಲಿದ್ದಾನೆ. ಅದರ ಅಧಿಪತಿ ಬುಧ ಮತ್ತು ಬುಧನು ಸ್ವತಃ ಸಾಲ ಮತ್ತು ಋಣದ ಮನೆಯಾದ 6ನೇ ಮನೆಯಲ್ಲಿ ಕುಳಿತಿದ್ದಾನೆ. ಇದರರ್ಥ ನಿಮ್ಮ ಬಳಿ ಲಿಕ್ವಿಡ್ ಕ್ಯಾಶ್ ಅಂತೂ ಬರುತ್ತದೆ. ಆದರೆ ಆ ಹಣ ಎಲ್ಲೋ ಒಂದು ಕಡೆ ಯಾವುದಾದರೂ ಹೊಣೆಗಾಗಿ ಅಥವಾ EMIಗೆ ಸಂಬಂಧಿಸಿ ಬರಬಹುದು. ಶ್ರವಣ ನಕ್ಷತ್ರದವರಿಗೆ ಈ ಸಮಯ ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿರುತ್ತದೆ. ಜುಲೈ 31ರ ಬೆಳಿಗ್ಗೆ 7 ಗಂಟೆಯ ನಂತರ ಚಂದ್ರನು ಕುಂಭರಾಶಿ ಅಂದರೆ ನಿಮ್ಮ ಧನಸ್ಥಾನವನ್ನು ಪ್ರವೇಶಿಸುತ್ತಾನೆ. ಅಲ್ಲಿ ಮೊದಲೇ ಕುಳಿತಿರುವ ರಾಹುವಿನೊಂದಿಗೆ ಸೇರಿ ಇದು ಗ್ರಹಣ ದೋಷವನ್ನು ಉಂಟು ಮಾಡುತ್ತದೆ. ಈ ಸಮಯ ನಿಮಗೆ ಬಹಳ ನಿರ್ಣಾಯಕವಾಗಿದೆ. ಈ ಸಮಯದಲ್ಲಿ ನಿಮ್ಮ ಮಾತು ಮತ್ತು ನಿಮ್ಮ ಹಣದ ನಡುವೆ ನೇರ ಸಂಬಂಧ ಏರ್ಪಡುತ್ತದೆ. ಕೆಲಸದ ಸ್ಥಳದಲ್ಲಿ ಬಹಳ ಕಡಿಮೆ ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಇಲ್ಲದಿದ್ದರೆ ನಿಮ್ಮ ಸಿಲುಕಿಕೊಂಡಿರುವ ಹಣ ಇನ್ನಷ್ಟು ಸಿಕ್ಕಿ ಹಾಕಿಕೊಳ್ಳಬಹುದು. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದ್ದರೆ ಜುಲೈ 31 ಮತ್ತು ಆಗಸ್ಟ್ 1ರ ರಾಜತಾಂತ್ರಿಕ ಮಾತನಾಡುವ ಮೂಲಕ ನೀವು ಅದನ್ನು ಮರಳಿ ಪಡೆಯಬಹುದು. ಬುಧನ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡಲು ಈ ಇಡೀ ವಾರ ನಿಮ್ಮ ಜೇಬಿನಲ್ಲಿ ಒಂದು ಹಸಿರು ಕರವಸ್ತ್ರವನ್ನು ಕಡ್ಡಾಯವಾಗಿ ಇಟ್ಟುಕೊಳ್ಳಿ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನದ ಬಗ್ಗೆ ಮಾತನಾಡುವುದಾದರೆ ಒಂಟಿಯಾಗಿರುವವರಿಗೆ ಈ ವಾರ ಅತ್ಯುತ್ತಮ ಸಮನ್ವಯವನ್ನು ತರುತ್ತಿದೆ. ಜುಲೈ 28ರ ರಾತ್ರಿಯ ನಂತರ ಚಂದ್ರನು ಮಕರ ರಾಶಿಗೆ ಬಂದಾಗ 7ನೇ ಮನೆಯ ಮೇಲೆ ಅವನ ದೃಷ್ಟಿ ಬೀಳುತ್ತದೆ. ಇದರಿಂದ ನಿಮ್ಮ ಮತ್ತು ನಿಮ್ಮ ಪಾಲುದಾರರ ನಡುವೆ ಅಂತರವು ಕೊನೆಗೊಳ್ಳುತ್ತದೆ ಮತ್ತು ಹಳೆಯ ತಪ್ಪು ಗ್ರಹಿಕೆಗಳು ದೂರವಾಗುತ್ತವೆ. ನಿಮ್ಮ ಸಂಬಂಧವನ್ನು ಸರಳವಾಗಿಡಿ ಮತ್ತು ಪಾಲುದಾರರ ನ್ಯೂನತೆಗಳನ್ನು ಒಪ್ಪಿಕೊಳ್ಳಿ. ವಿವಾಹಿತರು ಅಥವಾ ದೀರ್ಘಾವಧಿಯ ವ್ಯಾಪಾರ ಪಾಲುದಾರಿಕೆಯಲ್ಲಿರುವವರಿಗೆ ಜುಲೈ 27 ಮತ್ತು 28ರ ಸಮಯ ಸ್ವಲ್ಪ ಭಾರವಾಗಿರುತ್ತದೆ. ಚಂದ್ರನು ನಿಮ್ಮ 12ನೇ ಮನೆಯಲ್ಲಿರುತ್ತಾನೆ ಮತ್ತು ಅದರ ಮೇಲೆ ವಕ್ರಶನಿ, ಮಂಗಳ ಮತ್ತು ಕೇತುವಿನ ದೃಷ್ಟಿ ಬೀಳುತ್ತದೆ. ಈ ಯೋಗವು ಸಂಬಂಧಗಳಲ್ಲಿ ಆಕ್ರಮಣಶೀಲತೆ ಮತ್ತು ವಿಚಿತ್ರವಾದ ಸೆಳೆತವನ್ನು ಉಂಟು ಮಾಡಬಹುದು. ನಿಮಗೆ ಅಥವಾ ಜೀವನ ಸಂಗಾತಿಗೆ ಸಂಬಂಧಿಸಿದಲ್ಲಿ ಉಸಿರುಗಟ್ಟಿದ ಭಾವನೆ ಉಂಟಾಗಬಹುದು. ಇದರಿಂದಾಗಿ ಕೆಲವರು ಪರ್ಯಾಯಗಳನ್ನು ಹುಡುಕುವ ಬಗ್ಗೆ ಯೋಚಿಸಬಹುದು. ಇದು ಕೇವಲ ಗ್ರಹಗಳ ಪ್ರಭಾವವಾಗಿದೆ. ಆದ್ದರಿಂದ ಜುಲೈ 28ರ ಸಂಜೆಯವರೆಗೆ ನಿಮ್ಮ ಅಹಂಕಾರವನ್ನು ಶೂನ್ಯದಲ್ಲಿಡಿ ಮತ್ತು ಯಾವುದೇ ವಾದವಿವಾದಗಳನ್ನು ತಪ್ಪಿಸಿ. ಇದರ ನಂತರ ಸಮಯ ಅತ್ಯಂತ ಅನುಕೂಲವಾಗಿರುತ್ತದೆ. ಸಂಬಂಧವನ್ನು ಮಧುರವಾಗಿಸಲು ಜೀವನ ಸಂಗಾತಿ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯಿರಿ. ಇದು ಶುಕ್ರ ಮತ್ತು ಚಂದ್ರನನ್ನು ಬಲಪಡಿಸುತ್ತದೆ. ಕೌಟುಂಬಿಕ ಜೀವನ ದೃಷ್ಟಿಯಿಂದ ಈ ವಾರ ನಿರಾಳತೆಯನ್ನು ತರಲಿದೆ. ನಿಮ್ಮ ಕುಟುಂಬ ಮತ್ತು ಸುಖದ ಮನೆ ಅಂದರೆ 4ನೇ ಮನೆಯಲ್ಲಿ ರಾಹು ಗೋಚಾರ ಮಾಡುತ್ತಿದ್ದಾನೆ ಮತ್ತು 10ನೇ ಮನೆಯಲ್ಲಿ ಕೇತು ಇದ್ದಾನೆ. ಶನಿ ಮತ್ತು ಮಂಗಳನ ದೃಷ್ಟಿ ಸಂಬಂಧವು 4ನೇ ಮನೆಯ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತಿತ್ತು. ಇದರಿಂದಾಗಿ ಮನೆಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಬಹುದು. ಆಗಸ್ಟ್ 2ರ ರಾತ್ರಿ 10 ಗಂಟೆ ನಂತರ ಮಂಗಳನು ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಈ ಗೋಚಾರದೊಂದಿಗೆ ಕೌಟುಂಬಿಕ ಕಲಹ ಮತ್ತು ಪರಸ್ಪರ ಭಿನ್ನಾಭಿಪ್ರಾಯಗಳು ಬಗೆಹರಿಯಲು ಪ್ರಾರಂಭಿಸುತ್ತವೆ. ಈ ವಾರ ಕಿರಿಯ ಸಹೋದರ ಸಹೋದರಿಯರು ಅಥವಾ ಕಿರಿಯರಂತಹ ಯುವಕರ ಸಹಾಯದಿಂದ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಮಾತುಕತೆಯ ಸಮಯದಲ್ಲಿ ಹಠ ಹಿಡಿಯುವುದನ್ನು ತಪ್ಪಿಸಿ ಮತ್ತು ಇತರರ ಆಲೋಚನೆಗಳನ್ನು ಸಹ ತಾಳ್ಮೆಯಿಂದ ಆಲಿಸಿ. ಈ ವಾರ ಕಿರಿಯ ಸಹೋದರ ಸಹೋದರಿಯರು ಅಥವಾ ಕಿರಿಯರಂತಹ ಯುವಕರ ಸಹಾಯದಿಂದ ನಿಮ್ಮ ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಕುಟುಂಬದಲ್ಲಿ ಮಾತುಕತೆಯ ಸಮಯದಲ್ಲಿ ಹಠ ಹಿಡಿಯುವುದನ್ನು ತಪ್ಪಿಸಿ ಮತ್ತು ಇತರರ ಆಲೋಚನೆಗಳನ್ನು ಸಹ ತಾಳ್ಮೆಯಿಂದ ಆಲಿಸಿ. ಆರೋಗ್ಯದ ವಿಷಯದಲ್ಲಿ ಈ ವಾರ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಲು ಸೂಚಿಸುತ್ತಿದೆ. ಜುಲೈ 27 ಮತ್ತು 28ರಂದು ಚಂದ್ರನ ಮೇಲೆ ಶನಿ, ಮಂಗಳ, ಬುಧ ಮತ್ತು ಕೇತುವಿನ ಪ್ರಭಾವ ಒಟ್ಟಿಗೆ ಇದ್ದಾಗ ನಿಮಗೆ ಸೊಂಟದಿಂದ ಭುಜದವರೆಗೆ ಬಿಗಿತ ಅಥವಾ ಸ್ನಾಯು ಸೆಳೆತ ಅನುಭವವಾಗಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಕೆಮ್ಮು ಅಥವಾ ಶೀತ ಉಂಟಾಗಬಹುದು. ಮಂಗಳ ಮತ್ತು ಕೇತುವಿನ ದೃಷ್ಟಿ ಸಂಬಂಧದಿಂದಾಗಿ ಕಾಲುಗಳಲ್ಲಿ ಭಾರವಾದ ಭಾವನೆ ಇರುವ ಸಾಧ್ಯತೆ ಇದೆ. ಜುಲೈ 29ರಂದು ನಿಮ್ಮ ರೋಗ ಸ್ಥಾನದ ಅಧಿಪತಿ ಬುಧ ವೃಷಭ ನವಾಂಶಕ್ಕೆ ಪ್ರವೇಶಿಸಿದಾಗ ಜೀರ್ಣಶಕ್ತಿ ಸ್ವಲ್ಪ ದುರ್ಬಲವಾಗಬಹುದು. ಆಮ್ಲೀಯತೆ ಅಥವಾ ಜೀರ್ಣ ಸಮಸ್ಯೆಯನ್ನು ತಪ್ಪಿಸಲು ಆಹಾರದ ಬಗ್ಗೆ ಗಮನ ಹರಿಸಿ. ಇದೇ ದಿನ ಶುಕ್ರನು ಧನು ನವಾಂಶಕ್ಕೆ ಹೋಗುತ್ತಾನೆ. ಹಾಗಾಗಿ ಮಧುಮೇಹ ಹೊಂದಿರುವವರು ತಮ್ಮ
ಡಯಟ್ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಆಗಸ್ಟ್ 2ರಂದು ಮಂಗಳನ ಗೋಚಾರದ ನಂತರ ರಕ್ತದೊತ್ತಡ ಸಮಸ್ಯೆ ಇರುವವರು ತಮ್ಮ ಮೇಲ್ವಿಚಾರಣೆಯನ್ನು ಹೆಚ್ಚಿಸಬೇಕಾಗುತ್ತದೆ. ಜುಲೈ 27, 28 ಮತ್ತು 31ರಂದು ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಿ. ಯಾವುದೇ ದೈಹಿಕ ತೊಂದರೆಯಲ್ಲಿ ಮನೆಮದ್ದುಗಳ ಬದಲಾಗಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಜುಲೈ 27 ಮತ್ತು 28ರಂದು ಏಕಾಗ್ರತೆ ಕಾಯ್ದುಕೊಳ್ಳಲು ಸ್ವಲ್ಪ ತೊಂದರೆಯಾಗಬಹುದು. ಮನಸ್ಸು ಚಂಚಲವಾಗುತ್ತದೆ ಮತ್ತು ನವಾಂಶ ಕುಂಡಲಿಯು ನಿಮ್ಮ ಮೇಲೆ ಅನಗತ್ಯ ಒತ್ತಡವನ್ನು ಹಾಕಿಕೊಳ್ಳಬೇಡಿ ಎಂದು ಸೂಚಿಸುತ್ತಿದೆ. ಜುಲೈ 28ರಂದು ಶಿಕ್ಷಣದ ಅಧಿಪತಿಯಾದ ಶುಕ್ರನು ಉತ್ತರ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಿದಾಗ ಪರಿಸ್ಥಿತಿಗಳು ನಿಮ್ಮ ಪರವಾಗುತ್ತವೆ. ಆಗಸ್ಟ್ 1ರ ಸಂಜೆಯ ಶುಕ್ರನು ಕನ್ಯಾ ರಾಶಿಯಲ್ಲಿ ನೀಚಭಂಗ ರಾಜಯೋಗವನ್ನು ಮಾಡುವುದರಿಂದ ನಿಮ್ಮ ಮೆದುಳು ಬಹಳ ವೇಗವಾಗಿ ಕೆಲಸ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಆಗಸ್ಟ್ 1ರ ನಂತರದ ಸಮಯ ಅತ್ಯಂತ ಮಂಗಳಕರವಾಗಿದೆ. ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ಮಾಡಿ ಅದನ್ನು ಪಾಲಿಸಿ, ಯಶಸ್ಸು ಖಚಿತ. ಮಕರ ರಾಶಿಯ ಮಹಿಳೆಯರು ಮತ್ತು ಗೃಹಿಣಿಯರಿಗೆ ಈ ವಾರ ಮನೆ ಮತ್ತು ತಮ್ಮ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ವಾರವಾಗಿದೆ. 4ನೇ ಮನೆಯಲ್ಲಿರುವ ರಾಹು ಮನೆಯ ವಾತಾವರಣದಲ್ಲಿ ಒತ್ತಡವನ್ನು ಉಂಟು ಮಾಡಬಹುದು. ಇದರಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತಿಲ್ಲ ಎಂಬ ಭಾವನೆ ಮೂಡಬಹುದು. ಜುಲೈ 27 ಮತ್ತು 28ರಂದು ಚಂದ್ರನು 12ನೇ ಮನೆಯಲ್ಲಿರುವುದರಿಂದ ಮಾನಸಿಕ ಆಯಾಸ ಮತ್ತು ಅತ್ತೆಯ ಮನೆಯ ಕಡೆಯವರಿಂದ ಸಣ್ಣ ಪುಟ್ಟ ಜಗಳಗಳನ್ನು ಎದುರಿಸಬೇಕಾಗಬಹುದು. ಇದು ಕೇವಲ ಗ್ರಹಗಳ ಗೋಚಾರ. ನಿಮಗಾಗಿ ಮೀ ಟೈಮ್ ತೆಗೆದುಕೊಳ್ಳಿ ಮತ್ತು ನಿಮ್ಮ ಹವ್ಯಾಸಗಳತ್ತ ಗಮನ ಹರಿಸಿ. ಆಗಸ್ಟ್ 1ರ ನಂತರ ಶುಕ್ರನ ಗೋಚಾರ ನಿಮಗೆ ಅತ್ಯುತ್ತಮ ಅವಕಾಶಗಳನ್ನು ನೀಡುತ್ತದೆ. ನಿವೃತ್ತರು ಮತ್ತು ಹಿರಿಯ ನಾಗರಿಕರಿಗೆ ವಾರದ ಆರಂಭದಲ್ಲಿ ಲಗ್ನಾಧಿಪತಿಯು ವಕ್ರನಾಗಿರುವುದರಿಂದ ಒಂಟಿತನದ ಭಾವನೆ ಮೂಡಬಹುದು. ಜುಲೈ 31ರ ನಂತರ ಚಂದ್ರನು ಧನಸ್ಥಾನಕ್ಕೆ ಬಂದಾಗ ಪಿಂಚಣಿ ಅಥವಾ ಉಳಿತಾಯಕ್ಕೆ ಸಂಬಂಧಿಸಿದ ಶುಭ ಸುದ್ದಿ ಸಿಗುತ್ತದೆ. ಮಂಗಳ ಮತ್ತು ಕೇತುವಿನ ಪ್ರಭಾವದಿಂದಾಗಿ ಕೀಲು ನೋವಿನ ದೂರುಗಳಿರಬಹುದು. ಆಧ್ಯಾತ್ಮಿಕ ದಿನಚರಿಯಿಂದ ನಿಮಗೆ ಮನಸ್ಸಿನ ಶಾಂತಿ ಸಿಗುತ್ತದೆ. ಪ್ರಯಾಣದ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ಈ ವಾರ ಸಾಕಷ್ಟು ಸಕ್ರಿಯವಾಗಿರುತ್ತದೆ. ಶನಿ ಮತ್ತು ಮಂಗಳನ ಸಂಬಂಧವು ನಿಮ್ಮ ಸುಖ ಮತ್ತು ಖರ್ಚಿನ ಮನೆಯ ಮೇಲೆ ನೇರ ಪ್ರಭಾವ ಬೀರುತ್ತಿದೆ. ವಿದೇಶದಲ್ಲಿ ಕೆಲಸ ಮಾಡಲು ಅಥವಾ ನೆಲೆಸಲು ಬಯಸುವವರಿಗೆ ಇದು ಅನುಕೂಲಕರ ಸಮಯ. ವೃತ್ತಿ ಜೀವನದಲ್ಲಿ ಬದಲಾವಣೆಗಳು ಅಥವಾ ಸಂಬಂಧಗಳಲ್ಲಿ ಸೆಳೆತದಿಂದಾಗಿ ನೀವು ಅನಿರೀಕ್ಷಿತ ಪ್ರಯಾಣಗಳನ್ನು ಮಾಡಬೇಕಾಗಬಹುದು. ಆಗಸ್ಟ್ 2ರ ನಂತರ ನಿಮ್ಮ ಭೌತಿಕ ಸ್ಥಳದಲ್ಲಿ ಬದಲಾವಣೆಯಾಗುವ ಸಾಧ್ಯತೆಯೂ ಇದೆ. ಪ್ರಯಾಣಕ್ಕೆ ಹೊರಡುವ ಮುನ್ನ ನಿಮ್ಮ ವಾಹನವನ್ನು ಸಂಪೂರ್ಣವಾಗಿ ತಪಾಸಣೆ ಮಾಡಿಸಿ. ಮಾನಸಿಕ ಆರೋಗ್ಯದ ವಿಷಯದಲ್ಲಿ ನಿಮ್ಮ 5ನೇ ಮನೆ ಅತ್ಯಂತ ಬಲವಾಗಿದೆ. ವಾರದ ಆರಂಭದಲ್ಲಿ 12ನೇ ಮನೆಯ ಚಂದ್ರನು ಕೇಮದ್ರುಮ ಮತ್ತು ಶಕಟ ಯೋಗವನ್ನು ಮಾಡುತ್ತಿದ್ದಾನೆ. ಇದರ ಪ್ರಭಾವದಿಂದ ನೀವು ಅತಿಯಾಗಿ ಯೋಚಿಸಬಹುದು ಮತ್ತು ಸಣ್ಣ ವಿಷಯಗಳನ್ನು ಆಳವಾಗಿ ವಿಶ್ಲೇಷಿಸುತ್ತೀರಿ. ಲಗ್ನಾಧಿಪತಿಯು ವಕ್ರವಾಗಿರುವುದರಿಂದ ಬರುತ್ತಿರುವ ಒಂಟಿತನವನ್ನು ಒಪ್ಪಿಕೊಳ್ಳಿ. ಪ್ರತಿಯೊಂದು ವಿಷಯಕ್ಕೂ ನಿಮ್ಮನ್ನೇ ದೂಷಿಸುವುದನ್ನು ನಿಲ್ಲಿಸಿ. ಆಲೋಚನೆಗಳನ್ನು ಸರಳವಾಗಿಸಿ. ಧ್ಯಾನ ಮತ್ತು ಹವ್ಯಾಸಗಳ ಮೇಲೆ ಗಮನ ಹರಿಸುವುದರಿಂದ ನೀವು ಈ ಮಾನಸಿಕ ಒತ್ತಡದಿಂದ ಹೊರಬರುತ್ತೀರಿ. ಈ ವಾರವನ್ನು ನಾವು 3 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಜುಲೈ 27ರಿಂದ 28ರ ಸಂಜೆ 7:49 ಸಮಯ ಸ್ವಲ್ಪ ಸವಾಲಿನದ್ದಾಗಿದೆ. ಚಂದ್ರನ್ 12ನೇ ಮನೆಯಲ್ಲಿ ಗೋಚಾರ ಮಾಡುತ್ತಿದ್ದಾನೆ. ಅಲ್ಲಿ ಕೇಮದ್ರುಮ ಮತ್ತು ಶಕಟ ಯೋಗ ನಿರ್ಮಾಣವಾಗುತ್ತಿದೆ. ಮಾನಸಿಕ ಗೊಂದಲ, ಹೆಚ್ಚಿದ ಖರ್ಚುಗಳು ಮತ್ತು ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಕಾಣಬಹುದು. ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಮತ್ತು ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಜುಲೈ 28 ರಾತ್ರಿ 7:50 ಜುಲೈ 31 ಬೆಳಿಗ್ಗೆ 7 ಸಮಯ ಅತ್ಯುತ್ತಮವಾಗಿದೆ. ಚಂದ್ರನು ಮಕರ ರಾಶಿಗೆ ಬಂದು ವರ್ಗೋತ್ತಮನಾಗುತ್ತಾನೆ. ಗುರುವಿನ ದೃಷ್ಟಿಯಿಂದ ಗಜಕೇಸರಿ ಯೋಗ ಮತ್ತು ಸೂರ್ಯನ ದೃಷ್ಟಿಯಿಂದ ಹುಣ್ಣಿಮೆಯ ಪ್ರಭಾವ ಉಂಟಾಗುತ್ತೆ. ಜುಲೈ 28 ಮತ್ತು 29 ಹೊಸ ಸ್ಟಾರ್ಟ್ಅಪ್ ಮೀಟಿಂಗ್ಗಳು, ವಿದೇಶಿ ಡೀಲ್ಗಳು ಅಥವಾ ಹೊಸ ಟೈಅಪ್ಗಳಿಗೆ ಅತ್ಯಂತ ಶುಭವಾಗಿದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ಜುಲೈ 31 ಬೆಳಿಗ್ಗೆ 7 ಆಗಸ್ಟ್ 2ರವರೆಗೆ ಚಂದ್ರನು ಕುಂಭ ರಾಶಿಯಲ್ಲಿ ರಾಹುವಿನೊಂದಿಗೆ ಇರುತ್ತಾನೆ. ಈ ಸಮಯವು ವಿದೇಶಿ ಸಂಪರ್ಕಗಳಿಂದ ಆರ್ಥಿಕ ಲಾಭವನ್ನು ತರುತ್ತದೆ. ಸಿಕ್ಕಿ ಹಾಕಿಕೊಂಡಿರುವ ಕಾನೂನು ಪ್ರಕರಣ ಅಥವಾ ಹಣ ಕ್ಲಿಯರ್ ಆಗಬಹುದು. ಆಗಸ್ಟ್ 1 ಬೆಳಿಗ್ಗೆ ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಶುಭಕರವಾಗಿ. ಜುಲೈ 31 ಮತ್ತು ಆಗಸ್ಟ್ 1ರಂದು ನಿಮ್ಮ ಖರ್ಚು ಮತ್ತು ಮಾತಿನ ಮೇಲೆ ಹಿಡಿತವಿರಲಿ. ಈ ವಾರ ಶಕ್ತಿಯನ್ನು ಅನುಕೂಲಕರವಾಗಿಸಲು ನಿಮ್ಮ ಅದೃಷ್ಟದ ಸಂಖ್ಯೆಗಳು 3 ಮತ್ತು
2 ಆಗಿರುತ್ತದೆ. ಕೇಸರಿ, ಹಳದಿ, ಹಸಿರು ಮತ್ತು ಗುಲಾಬಿ ಬಣ್ಣಗಳು ನಿಮಗೆ ಶುಭ ಸಾಬೀತಾಗಲಿವೆ. ಪ್ರಮುಖ ಕಾರ್ಯಗಳಿಗಾಗಿ ಈ ಬಣ್ಣಗಳನ್ನು ಬಳಸಿ. ಮಕರ ರಾಶಿಯ ಅಧಿಪತಿ ಶನಿದೇವ. ಆದ್ದರಿಂದ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರತಿದಿನ ಶನಿ ಚಾಲೀಸ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ. ಮಂಗಳ ಮತ್ತು ರಾಹುವಿನ ಒತ್ತಡವನ್ನು ಶಾಂತಗೊಳಿಸಲು ಸಂಜೆ ಕರ್ಪೂರದಿಂದ ಹನುಮಂತನಿಗೆ ಆರತಿ ಮಾಡಿ. ಧನಸ್ಥಾನದ ಶಕ್ತಿಯನ್ನು ಶುಭಗೊಳಿಸಲು ಭಾನುವಾರದಂದು ಶಿವ ದೇವಾಲಯದಲ್ಲಿ ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿ ಹಂಚಿ. ಶುಕ್ರನನ್ನು ಬಲಪಡಿಸಲು ಡಿಜಿಟಲ್ ಪರಿಹಾರವಾಗಿ ನಿಮ್ಮ ಮೊಬೈಲ್ ವಾಲ್ಪೇಪರ್ನಲ್ಲಿ ಶ್ರೀ ರಾಧಾಕೃಷ್ಣರ ಚಿತ್ರ ಅಥವಾ ಕೆಂಪು ಗುಲಾಬಿಯನ್ನು ಹಾಕಿ. ಕೊನೆಯಲ್ಲಿ ಕೆಲವು ಅಗತ್ಯ ಮುನ್ನೆಚ್ಚರಿಕೆಗಳು. ಸಂಭಾಷಣೆಯಲ್ಲಿ ಹಠ ಹಿಡಿಯುವುದನ್ನು ತಪ್ಪಿಸಿ ಮತ್ತು ಇತರರಿಗೂ ಮಾತನಾಡಲು ಅವಕಾಶ ನೀಡಿ. ಜುಲೈ 27 ಮತ್ತು 28ರ ಸಂಜೆಯವರೆಗೆ ವೃತ್ತಿ ಅಥವಾ ಆರ್ಥಿಕ ವಿಷಯಗಳಲ್ಲಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಜುಲೈ 31ರಂದು ಗ್ರಹಣ ದೋಷದ ಸಮಯದಲ್ಲಿ ನಿಮ್ಮ ವ್ಯಾಪಾರ ಅಥವಾ ಕಚೇರಿಯಲ್ಲಿ ಯಾರನ್ನೂ ಕಣ್ಮುಚ್ಚಿ ನಂಬಬೇಡಿ. ಈ ವಿಶ್ಲೇಷಣೆ ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಾಗಿ ನಿಮ್ಮ ಶಕ್ತಿಗೆ ಸರಿಯಾದ ದಿಕ್ಕನ್ನು ನೀಡಲು ಮಾಡಲಾಗಿದೆ. ನಿಮ್ಮ ಕರ್ಮ ಮತ್ತು ನಿಖರವಾದ ಪರಿಹಾರಗಳು ಯಾವಾಗಲೂ ನಿಮ್ಮ ಹಣೆ ಬರಹವನ್ನು ಉತ್ತಮಗೊಳಿಸುತ್ತದೆ. ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸುತ್ತಿರಿ ಮತ್ತು ಈ ಸಕಾರಾತ್ಮಕ ಗೋಚಾರದ ಲಾಭವನ್ನು ಪಡೆದುಕೊಳ್ಳಿ.